ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿವಸ ಆಯಿತು ವಿಡಿಯೋ ಪೋಸ್ಟ್ ಮಾಡಿಲ್ಲ. ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಿ, ನಿಮಗೂ ದೇವಸ್ಥಾನ ತೋರಿಸೋಣ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಪಬ್ಲಿಕ್ಕಲ್ಲೆಲ್ಲ ವಿಡಿಯೋ ಮಾಡೋದು ತುಂಬ ಕಷ್ಟ, ಏನೋ ಒಂಥರ ಅನಿಸುತ್ತೆ. ಆದರೂ ಗಾಡೀಲಿ ಹೋಗುವಾಗ ವಿಡಿಯೋ ಮಾಡಿದ್ದೀನಿ. ಇದು ಮೈಸೂರು ಚಾಮುಂಡಿ ಬೆಟ್ಟ. ನಾನು ನಂಬಿರೋಂಥ ತಾಯಿ ಚಾಮುಂಡೇಶ್ವರಿ ನನ್ನಮ್ಮ. ಈ ದೇವಸ್ಥಾನಕ್ಕೆ ಹೋಗ್ಬೇಕಾರೆಲ್ಲ ಅನಿಸುತ್ತೆ ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನೇನೋ ಅನಿಸುತ್ತೆ, ನನ್ನ ತಾಯಿ ನೋಡೋಕ್ಕೆ ಹೋಗ್ತಾ ಇದ್ದೀನೇನೋ ಅಂತ ಖುಷಿಯಾಗಿ ಹೋಗ್ತೀನಿ. ತಾಯಿ ನೋಡ್ತೀನಿ, ಕಣ್ಣು ತುಂಬ ತುಂಬ್ಕೊತೀನಿ. ನನ್ನ ತಾಯಿನೂ ಆ ತಾಯಿ ಜೊತೆನೇ ಇದ್ದಾಳೆ ಅನ್ನೋ ನಂಬಿಕೆ ಇದೆ. ನನ್ನ ಕಷ್ಟನ, ನನ್ನ ನೋವನ್ನ ಎಲ್ಲ ಆ ತಾಯಿ ಹತ್ರ ಹೇಳ್ಕೊಂಡು ಸಮಾಧಾನ ಮಾಡಿಕೊಂಡು ಕಣ್ಣೀರು ಹಾಕ್ಬಿಟ್ಟು ಬರ್ತೀನಿ. ಆವಾಗ ನನಗೆ ಸಮಾಧಾನ ಆಗುತ್ತೆ, ನನ್ನ ಕಷ್ಟನೂ ಕೂಡ ಪರಿಹಾರ ಆಗುತ್ತೆ. ನಾನು ಆಲ್ಮೋಸ್ಟ್ 8 ವರ್ಷದಿಂದ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ಚಾಮುಂಡೇಶ್ವರಿ ಅಮ್ಮನ ದರ್ಶನ ತಿಂಗಳಿಗೊಂದ್ಸರಿ ಮಾಡ್ತೀನಿ. ತಿಂಗಳಿಗೊಂದ್ಸರಿ ಅಲ್ಲಿಗೆ ಹೋಗಿ ಬಂದ್ರೇ ನನಗೆ ಸಮಾಧಾನ, ಎಲ್ಲ ಕೆಲಸನೂ ಸುಸೂತ್ರವಾಗಿ ಕೂಡ ಆಗುತ್ತೆ. ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ನನಗೆ ತುಂಬ ಖುಷಿ ಕೊಡೋ ದೇವರು ಅಂದರೆ, ನಾನು ತುಂಬ ನಂಬಿರೋ ದೇವರು ಅಂದರೆ, ನನ್ನನ್ನು ತುಂಬ ಕೈ ಹಿಡಿದು ನಡೆಸಿರೋ, ಕಷ್ಟಗಳಿಂದ ಕೈ ಹಿಡಿದು ನಡೆಸಿರೋ, ಹೊಸ ಜೀವನ ಕೊಟ್ಟಿರೋ ತಾಯಿ ನಮ್ಮಮ್ಮ ಚಾಮುಂಡೇಶ್ವರಿ. ಆ ತಾಯಿ ಋಣ ನಾನು ತೀರ್ಸೋಕ್ಕಾಗಲ್ಲ. ಅದಕ್ಕೆ ತಿಂಗಳಿಗೊಂದ್ಸರಿ ನಾನು ಚಾಮುಂಡೇಶ್ವರಿ ದರ್ಶನ ಮಾಡಿ ಕಣ್ಣು ತುಂಬಿಕೊಂಡು ಬರ್ತೀನಿ. ನೀವು ಒಂದ್ಸರಿ ಟ್ರೈ ಮಾಡಿ, ಚಾಮುಂಡೇಶ್ವರಿನ ನಂಬಿ ನೋಡಿ. ಆ ತಾಯಿ ಕೈ ಹಿಡಿದು ನಡೆಸಿ ಹರಸಿ ಹಾರೈಸಿ ಒಳ್ಳೇದು ಮಾಡ್ತಾಳೆ. ಯಾರ್ಯಾರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿಲ್ಲ ಒಂದ್ಸರಿ ಹೋಗಿ ನೋಡಿ, ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ. ಆ ದೇವಿ ದರ್ಶನ ಮಾಡೋದು ಕೂಡಲೇ ಸಮಾಧಾನ ಆಗುತ್ತೆ. ತುಂಬ ರಶ್ ಇದ್ರು ನಾವು ಹೋಗಿದ್ದೀವಿ ಸಹ. ದೇವರನ್ನು ತೋರ್ಸೋಕ್ಕಾಗಲ್ಲ, ಒಳಗಡೆಲ್ಲ ವೀಡಿಯೋ ಮಾಡೋಕ್ಕೆ ಕಷ್ಟ ಇದೆ. ಸೊ ಅದಕ್ಕೆ ಆಚೆ ಗೋಪುರ ತೋರಿಸ್ತಾ ಇದ್ದೀನಿ. ಆಮೇಲೆ ಲಾಸ್ಟಿಗೆ ಒಂದೆರಡು ಫೋಟೋ ಕೂಡ ಹಾಕಿದ್ದೀನಿ ನೋಡಿ ದೇವ್ರದ್ದು. ಕೆಲವು ಸರಿ ಫೋಟೋ ತೆಗಿಯಕ್ಕೆ ಬಿಡ್ತಾರೆ, ಕೆಲವು ಸರಿ ಬಿಡಲ್ಲ. ಫೋಟೋ ಆದರೆ ಕ್ಲಿಕ್ ಮಾಡ್ಕೊಬಿಡ್ಬೋದು, ಬಟ್ ವಿಡಿಯೋ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ನೋಡಿ ಅಮ್ಮ ಚಾಮುಂಡೇಶ್ವರಿ ಕಾಣಿಸ್ತಾ ಇದ್ದಾರೆ. ಭಕ್ತಿಯಿಂದ ಕೈ ಮುಗಿರಿ, ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.